ಎಲ್ರಿಗೂ ನಮಸ್ಕಾರ. ನಾವಿವತ್ತು ಅನ್ಬಾಕ್ಸ್ ಮಾಡಿ ರಿವ್ಯೂ ಕೊಡ್ತಿರುವಂತಹ ಪುಸ್ತಕ ಸಾಧ್ಯ ಅಸಾಧ್ಯಗಳ ನಡುವೆ ಬೈ ಪ್ರಮೋದ ಕರಣಂ. ಈ ಪುಸ್ತಕದ ಆ ಇಂದ ಲಾವರೆಗೂ ಎಲ್ಲ ಮಾಹಿತಿಯನ್ನು ಹಂಚ್ಕೊಳ್ತೀನಿ. ಅಷ್ಟು ಮಾತ್ರ ಅಲ್ಲದೆ ಇದರ ಫ್ರೀ ಸ್ಯಾಂಪಲ್ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಈ ಪುಸ್ತಕದ ಲೇಖಕರು ಪ್ರಮೋದ ಕರಣಂ. ಇವರು ಮೂಲತಃ ಹೊಸಕೋಟೆಯ ಕಲಬುರಗಿಯವರು. ಇವರು ವೃತ್ತಿಪರ ರಾಜ್ಯದ ಸರ್ಕಾರಿ ನೌಕರರಾಗಿದ್ದು, ಇವರ ಮೊಟ್ಟ ಮೊದಲ ಕಾದಂಬರಿ ಸಾಧ್ಯ ಅಸಾಧ್ಯಗಳ ನಡುವೆ. ತಡ ಮಾಡದೆ ಅನ್ಬಾಕ್ಸ್ ಮಾಡೋಣ. ಈ ಪುಸ್ತಕನ ಹೊರಮಟ್ಟಿಗೆ ರಿವ್ಯೂ ಕೊಡಬೇಕಂದ್ರೆ 2020 ಡಿಸೆಂಬರಲ್ಲಿ ಶಾಶ್ವತ್ ಪಬ್ಲಿಷನ್ಸ್ನಿಂದ ಪ್ರಕಟಿಸಲಾಗಿದೆ. ನನ್ನಲ್ಲಿರುವ ಪುಸ್ತಕ ಕೂಡ 2020 ಮುದ್ರಣ. ಈ ಪುಸ್ತಕದಲ್ಲಿ ಒಟ್ಟಾರೆ 96 ಪುಟಗಳಿವೆ ಹಾಗೂ ಇದರ ನಿಖರವಾದ ಬೆಲೆ 180 ರೂಪಾಯಿ. ಪ್ರಕಾರ ಕಾಲ್ಪನಿಕ. ಆನ್ಲೈನಲ್ಲಿ ಆರ್ಡರ್ ಮಾಡೋರಿಗೆ ಅಮೆಝಾನ್ ಆ್ಯಂಡ್ ಫ್ಲಿಪ್ಕಾರ್ಟ್ ಎರಡರಲ್ಲೂ ಕೂಡ ಅವೈಲೇಬಲ್ ಇದೆ. ಇನ್ನು ಈ ಪುಸ್ತಕದ ಕಥೆ ಕುರಿತು ಹೇಳಬೇಕಂದ್ರೆ, ಟಿವಿಯಲ್ಲಿ ಆ ವರ್ಷದ ನೊಬೆಲ್ ಪ್ರಶಸ್ತಿ ಪುರಸ್ಕೃತರ ಘೋಷಣೆಯಿಂದ ಶುರುವಾಗುತ್ತೆ. ಅದೇ ಕಾರ್ಯಕ್ರಮವನ್ನು ನೋಡುತ್ತಿದ್ದಂತಹ ದೆಹಲಿಯ ಮಾಧ್ಯಮದವರಾದ ರಿಷಬ್ ಮತ್ತು ಅಂಜಲಿಯವರು ತಮ್ಮ ತಮ್ಮ ಸಹಾಯಕರಿಗೆ ಈ ಗಣೇಶ್ ಮತ್ತು ಪ್ರಕೃತಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೇಳ್ತಾರೆ. ಅವರು ಕರ್ನಾಟಕದವರಂತ ತಿಳಿದು ಕನ್ನಡದ ಮಾಧ್ಯಮದವ್ರನ್ನ ಸಂಪರ್ಕಿಸ್ತಾರೆ. ಕನ್ನಡದ ಮಾಧ್ಯಮದವರಾದ ರಿಷಬ್ ಭಾರದ್ವಾಜ್ ಅವರನ್ನ ಸಂಪರ್ಕಿಸಿ ಇಂಟರ್ವ್ಯೂ ತೆಗೆದುಕೊಳ್ಳೋದಕ್ಕೆ ಅಂತ ಕಲಬುರಗಿಗೆ ಬರ್ತಾರೆ. ಆ ನಂತರ ಕಲಬುರಗಿಯಲ್ಲಿ ಆಶಾ ಕಿರಣ ಡಿ ಅಡಿಕ್ಷನ್ ಸೆಂಟರ್ನಲ್ಲಿ ಗಣೇಶ್ ಹಾಗೂ ಪ್ರಕೃತಿ ಅವರು ಇವರನ್ನೆಲ್ಲ ಸ್ವಾಗತಿಸ್ತಾರೆ ಹಾಗೂ ಅವರು ತಮ್ಮ ಕಥೆಯನ್ನು ಹೇಳಲು ಶುರು ಮಾಡ್ತಾರೆ. ಬೆಂಗಳೂರಿಗೆ ವರ್ಗವಾದ ಗಣೇಶ್ ರವರು ಬೆಂಗಳೂರಿನ ಒಂದು ತರಬೇತಿ ಕೇಂದ್ರದಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಶಿಕ್ಷಕರಾಗಿರ್ತಾರೆ. ಅವರ ಮನೆಯ ನೆರೆಹೊರೆಯಲ್ಲಿದ್ದಂತಹ ಪ್ರಕೃತಿಯವರು ತನ್ನ ಕನಸುಗಳೇ ಅಸಾಧ್ಯ ಅಂತ ತಿಳಿದು ತುಂಬ ದುಃಖಿತರಾಗಿ ಈ ಮದ್ಯಪಾನ, ಡ್ರಗ್ಸ್ ಅಂತಹ ದುಶ್ಚಟಗಳಿಗೆ ಬಲಿಯಾಗಿರ್ತಾರೆ. ದುಶ್ಚಟಗಳಿಗೆ ಬಲಿಯಾಗಿರುವಂತಹ ನಮ್ಮ ಪ್ರಕೃತಿಯವರು ಏನಿದ್ದಾರೆ, ಗಣೇಶ್ ಅವರನ್ನ ಭೇಟಿಯಾಗಿ ಗಣೇಶ್ ರವರ ಸಹಾಯದಿಂದ ತನ್ನ ಅಸಾಧ್ಯವೆನಿಸಿದ ಕನಸನ್ನು ಹೇಗೆ ಸಾಧಿಸಿ ಮತ್ತೊಬ್ಬರಿಗೆಲ್ಲ ಮಾದರಿ ಆಗ್ತಾರೆ ಅನ್ನೋದೇ ಈ ಪುಸ್ತಕ ಸಾಧ್ಯ ಅಸಾಧ್ಯಗಳ ನಡುವೆ. ಇನ್ನು ಈ ಪುಸ್ತಕದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಕುರಿತು ಹಂಚ್ಕೊಬೇಕಂತಂದ್ರೆ, ಹೊಸಕೋಟೆ ಹಾಗೂ ಕಲಬುರಗಿಯ ಪ್ರಸಿದ್ಧ ಸ್ಥಳಗಳಾದಂತಹ ಶ್ರೀ ಶರಣಬಸವೇಶ್ವರ ದೇವಾಲಯ, ಕಾಜಾ ಬಂದಾಬಾಜ ದರ್ಗಾ, ಬುದ್ಧ ವಿಹಾರ, ಮಳಕೇಡ ಅಥವಾ ಮನ್ಯಕೇಟ ಅಂತ ಏನು ಹೇಳ್ತೀವಿ, ಈ ಸ್ಥಳಗಳ ಕಿರು ಪರಿಚಯ ಒಂದು 3-4 ವಾಕ್ಯಗಳಲ್ಲಿ ಪರಿಚಯಗಳು ಸಿಗುತ್ತೆ. ಆಗಾಗ ನಿಮಗೆ ಕಥೆಯ ಮಧ್ಯದಲ್ಲಿ ಶ್ಲೋಕಗಳು ಸಿಗುತ್ತೆ. ಅದನ್ನು ಓದೋದಕ್ಕೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸುತ್ತೆ ನನಗೆ ಆ ರೀತಿ ಇದ್ದರೆ. ಇನ್ನು ಈ ಪುಸ್ತಕ ಓದಿದ ಮೇಲೆ ನನ್ನ ಪರ್ಸ್ನಲ್ ಒಪಿನಿಯನ್ ಬಗ್ಗೆ ನೀವು ಕೇಳೋದು ಹಾಗಿದ್ರೆ, ಇದೊಂದು 96 ಪುಟಗಳ ಸಣ್ಣ ಪುಸ್ತಕ. ನೀವು 3 ಗಂಟೆ ಕಾಲಾವಧಿಯಲ್ಲಿ ಓದಿ ಮುಗಿಸ್ಬೋದು. ಇನ್ನು ಇದನ್ನು ಮುದ್ರಿಸುವಾಗ ಮುದ್ರಣದವರು ಸ್ವಲ್ಪ ಪುಟಗಳನ್ನ ಎಫೆಕ್ಟಿವ್ ಉಪಯೋಗಿಸಿದ್ರೆ ಒಂದು 50-60 ಪುಟಗಳಲ್ಲಿ ಕಂಪ್ಲೀಟ್ ಆಗೋದು. ಇದರಲ್ಲಿ ನಮಗೆ ಲೇಖಕರು ನಾವು ಎಷ್ಟೇ ದುಶ್ಚಟಗಳಿಗೆ ಬಲಿಯಾಗಿದ್ರು ಅಥವಾ ನಾವು ಎಷ್ಟೇ ಕೆಟ್ಟ ಪರಿಸ್ಥಿತಿಯಲ್ಲಿದ್ರು ನಮ್ಮ ಕನಸುಗಳಿಗೆ ಕಡೆ ಸಾಗೋದಕ್ಕೆ ಹಾಗೂ ನಮ್ಮ ಚಟಗಳನ್ನ ತಪ್ಪಿಸ್ಕೊಳ್ಳೋದಕ್ಕೆ ತಡ ಆಗೋದಿಲ್ಲ ಅನ್ನೋದನ್ನ ಇಷ್ಟಪಡ್ತಾರೆ. ನೆವರ್ ಟು ಲೇಟ್ ಅಂತ ಹೇಳ್ತಾರೆ. ಅದು ಬಹಳ ಖುಷಿ ಆಗುತ್ತೆ ಓದಬೇಕಾದ್ರೆ ನಿಮಗೆ. ಮತ್ತಿನ್ನೊಂದು ಏನಂದರೆ, ಇದರಲ್ಲಿ ಕೆಲವೊಮ್ಮೆ ಅವರು ಬಹಳ ಜೆಂಡರ್ ಬೇಸ್ಡ್ ಆಗಿ ಹೋಗ್ತಾರೆ. ಲೈಕ್ ಹೆಣ್ಮಕ್ಳು ಗಂಡಸರ ಥರ ಕುಡಿಯೋ ತಪ್ಪು, ಅದು ಒಂಥರ ಜೆಂಡರ್ ಬೇಸ್ಡ್ ಆಗೋಯ್ತು. ಅವ್ರು ಹೇಳ್ತಿರೋದು ಗಂಡಾಗಲಿ ಹೆಣ್ಣಾಗಲಿ ಕುಡಿಯೋ ತಪ್ಪು ಅನ್ನೋದು ಆ ರೀತಿ ಪದ ಪ್ರಯೋಗ ಮಾಡಿದರೆ ಇನ್ನೂ ಚೆನ್ನಾಗಿರೋದು ಅನ್ನಿಸ್ತು. ಒಟ್ಟಿನಲ್ಲಿ ಇದೊಂದು ಸಿನಿಮಾ ಕಥೆಯ ರೀತಿಯಾಗಿ ಮನೋರಂಜಿಸ್ತು. ಈಗ ನಾವು ಈ ಪುಸ್ತಕದ ಕೊನೆಯ ಅಧ್ಯಾಯಕ್ಕೆ ಬಂದಿದ್ದೀವಿ. ಯಾರ್ಯಾರಿಗೆ ಈ ಪುಸ್ತಕದ ಫ್ರೀ ಸ್ಯಾಂಪಲ್ ಓದಿ ಆ ನಂತರ ಪುಸ್ತಕ ತಗೊಳ್ಳೋಣ ಅಂದ್ಕೊಂಡಿರ್ತಾರ, ನೀವು ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಪ್ಲೇ ಬುಕ್ಸ್ ಅನ್ನೋ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಅದರಲ್ಲಿ ಇನ್ ಬಿಟ್ವೀನ್ ಪಾಸಿಬಲ್ ಆ್ಯಂಡ್ ಇಂಪಾಸಿಬಲ್ ಅಂತ ಸರ್ಚ್ ಮಾಡಿ ಆಗ ಈ ಪುಸ್ತಕ ಅನ್ಸಿಗುತ್ತೆ. ಅದನ್ನು ಫ್ರೀ ಸ್ಯಾಂಪಲ್ ಓದಿ ಅದಾದ ನಂತರ ನೀವು ಈ ಬುಕ್ ತೊಗೋಬೋದು ಅಥವಾ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ನೀವು ಆರ್ಡರ್ ಮಾಡ್ಬೋದು. ಇನ್ನೊಂದು, ಯಾರ್ಯಾರು ಲೇಖಕರಿಂದ ಡೈರೆಕ್ಟಾಗಿ ತೊಗೊಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆ ವಾಟ್ಸಪ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಗ ಲೇಖಕರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತಾರೆ. ಹೀಗಿತ್ತು ಸಾಧ್ಯ ಅಸಾಧ್ಯಗಳ ಪುಸ್ತಕದ ವಿಮರ್ಶೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ತಾ ನನಗೆ ಮತ್ತಷ್ಟು ಪುಸ್ತಕಗಳ ರಿವ್ಯೂ ಕೊಡೋದಕ್ಕೆ ಪ್ರೇರೇಪಿಸಿ. ಈ ಲೇಖಕರ 2ನೆಯ ಪುಸ್ತಕವಾದಂತಹ ಪ್ರೀತಿ, ಪ್ರೇಮ ಹಾಗೂ ಮದುವೆಗಳ ನಡುವೆ
ಈಗ ಅವೈಲೇಬಲ್ ಇದೆ. ನೀವು ಲೇಖಕರನ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ಅಮೆಝಾನ್, ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿ ತಗೊಳ್ಬೋದು. ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.